ಹೇಳ್ಲಿಕ್ಕ ಏನಂತೇಳಿ ಏನತ್ತ ಇಷ್ಟೆಲ್ಲ ಸಂಪತ್ತಕ್ಕ ಒಡಿಯ ನಾನೇ ಇದ್ದಲ್ಲ. ಹೌದು ಹೌದು ನನ್ನಿಂದೇ ಇದೆಲ್ಲ ಸಂಪತ್ತ. ಸಂಪತ್ತು ನೋಡಿ ನಗತಾನ ಮೇಣಬತ್ತಿ ಆರ್ಕೋತ ಬರುತ್ತಾದ ಮೇಣಬತ್ತಿ ಆರಿ ಹೋಗುತ್ತದ. ಹೌದು 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 ಮುಚ್ಚಿದಂತ ಬಾಗಿಲು ತೆರಿಬೇಕಂತೇಳಿ ಹುಡುಕತನ ಬಾಗಿಲ ಕೈ ಹತ್ತಂಗಿಲ್ಲ. ಜಗ್ಗತನ ಹಿಡಿದಿಡಿದು ಯಾನು ಬಾಗಲ ಮುಚ್ಚದ ಬಾಗಲ ತೆರಿಲಿಕ್ಕೆ ಬರಂಗಿಲ್ಲ. ಹೌದು ಹೌದು ಕುರ್ಚಿ ಮ್ಯಾಗ ಕುತ್ತಾನ, ಕೈಯಾಗ ಸಂಪತ್ತ ಹಿಡ್ದಾನ, ಪ್ರಾಣ ಬಿಟ್ಟಾನ. ಹೌದು ಹೌದು ಮನ್ಯಾಗಿದ್ದ ಮಕ್ಕಳು ಮೊಮ್ಮಕ್ಕಳು ಮುಂಜಾನೆ ಎದ್ದ ಬಳಿಕ ಹೊಂಟಾದ. ಹುಡುಕ್ತಾರ ಮತ್ತೆ ಎಲ್ಲಿ ಹಾದ ಮತ್ತೆ ಅಂತ ಹೇಳಿ ಮನ್ಯಾಗ ಮುತ್ತೆ ಇತ್ತದ, ಎಲ್ಲಿ ಹೋದತ್ತೇಳಿ ಎಲ್ಲ ಕಡೆ ಹುಡುಕ್ತಾರ. ಮುದುಕೇನ ಸಿಗಂಗಿಲ್ಲ. ಯಾಕ ಮುದುಕ ನೆಲಮನಿ ಒಳಗ ತೊಡಕಿ ಸಿಕ್ಕ. ಹೌದು ಹೌದು ಸಂಪತ್ತಿ ಮನ್ಯಾಗ ಹೋಗ್ಯ ನೀವ. ಸಂಪತ್ತದೊಳಗ ಅಪಾಶಿ ಮಾಡಿ ನಕ್ಕ ಮುದುಕ ಅದೇ ಮನಿಯೊಳಗ ಪ್ರಾಣ ಬಿಟ್ಟಾನ. ಹೌದು ಹೌದು ಸಂಪತ್ತ ನೆಲಮನಿ ಅಂತ ಹೇಳಿ ಯಾರಿಗೆ ಗೊತ್ತಿಲ್ಲ. ಹೌದು ಮೊಮ್ಮಕ್ಕಳು 4-5 ವರ್ಷ ಆಯ್ತ್ರಿ. ಆ ಮನಿ ಮಾರಿ ಬೆಂಗಳೂರಂತ ಸಿಟಿ ಒಳಗೆ ದುಡುಕಿ ಮಾಡ್ಬೇಕಂತೇಳಿ ಇನ್ನೊಬ್ಬರಿಗೆ ಮನಿ ಮಾರ್ಯಾರ. ಹೌದು ಹೌದು ಇನ್ನೊಬ್ಬರಿಗೆ ಮನಿ ಮಾರಿ ಗಳಿಸದಂತ ಏನಂತಾವು ಮೊಮ್ಮಕ್ಕಳು ಸಸದರಿ ಎಲ್ಲರ ಬೆಂಗಳೂರಂತ ಸಿಟಿ ಒಳಗ ಹೋಗಿ ಮತ್ತೊಂದು ಮನಿ ತಗೊಂಡು ಸಂಸಾರ ಮಾಡ್ತಾರ. ಹೌದು ಮಾಲಕ್ಯಾನ್ ಇದ ಮನಿ ತಗೊಂಡಿದ್ ನೋಡ್ರಿ. ಹೌದು ಬಹಳ ವರ್ಷ ಆಗ್ಯದ ಮನಿ ತಗೊಂಡು. ಈ ಮನಿ ಹಳಿದಾಗ್ಯದ, ಇದು ಕೆಡವಿ ಹೊಸಾದ ಕಟ್ಟಬೇಕಂತೇಳಿ ಮನಿ ಕೆಡವಲಿಕ್ಕೆ ಹಚ್ಚಾರ. ಹೌದು ಮನಿ ಕೆಡುವ ಟೈಮದೊಳಗ ಅವನಿಗೆ ನೆಲಮನಿದ ಬಾಗಿಲು ಹತ್ಯಾದ. ಹೌದು ನೆಲಮನಿ ಬಾಗಿಲು ಹತ್ಯಾದ. ನೆಲಮನಿ ಒಳಗ ಹೋಗಿ ನೋಡ್ತಾನ, ಸಂಪತ್ತೇ ಸಂಪತ್ತ. ಹೌದು 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 ಮುತ್ತು ರತ್ನ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ನೋಡಿ ಆನಂದದಿಂದ ನಗತಾನ. ಅವಾಗ ಸಂಪತ್ತ ನಕ್ಕ ಹೇಳುತ್ತದ, ಹೊತ್ತು ಸೌಕಾರ ಮುದುಕುಂದು ಮುಗದಾದ, ಇನ್ನ ನಿಂದು ಬಂದಾದ. ಹೌದು 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 ನೋಡ್ರಿ ಬಂಧುಗಳೇ, ಅವನು ನಕ್ಕನಕ್ಕೆ ಹೋಗ್ಯಾನ. ಮುದುಕು ನಕ್ಕನಕ್ಕೆ ಹೋಗ್ಯಾನ, ಮುದುಕುಂದು ಮುಗದಾದ, ಹೌದು ಈಗ ನಿಂದು ಬಂದಾದ. ಹೌದು ಹೌದು ಅದರಂತೆ ಬಂಧುಗಳೇ, ವಿನಾಶ ಕಾಲಕ್ಕ ವಿಪರೀತ ಬುದ್ಧಿ ಅಂತ ಹೇಳ್ತಾರ. ಹೌದು ಸಂಪತ್ತ ಬಂದ ಕಾಲಕ್ಕ ಮನುಷ್ಯ ದುರಂಕಾರಿಯಾಗಿ ಇರಬಾರದು ಅಂತ ಹೇಳ್ತಾರ. ಹೌದು 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 ಶರಣರು ಸಂತರ ವಿಷಯದೊಳಗ ಹೌದು ಬಹಳ ಮಾತಾಡೋದಿಲ್ಲ. ಯಾಕಂದ್ರೆ ಬಹಳ ಮಾತಾಡಬೇಡ್ರಿ, ಇಲ್ಲಿ ಊರಿಗೆ ಭಾಷಣ ಮಾಡೋದಿಲ್ಲ ಅಂತ ಹೇಳ್ಯಾರ. ಹೌದು ಹೌದು ಸಂತ ಚೌಕಾಮೇಳ ತಿಳಿಯಾಗಿ ಹೋದ್ರು. ಹೌದು ಹೌದು ನೀವೆಲ್ಲ ಕೇಳಿರಿ ಹೆಸರ. ಹೌದು ಹಗಲಿರುಳು ಪಂಡರಪುರದ ಪಾಂಡುರಂಗಂದ ವಿಠಲ 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 ಭಜನಾ ಮಾಡ್ತಿದ್ದ. ಹೌದು ಹೌದು ಚೋಖಾಮೇಳನ ಮಡದಿ ಹೆಸರ ಗೌರಾದೇವಿ. ಹೌದು ಹೌದು ಯಾರು ಚೌಕ ಮೇಳನ ಮಾಡಿದ ಹೆಸರ ಗೌರಾಬಾಯಿ ಚೌಕನ ಮಡಿದಳ. ಹೌದು ಬಾಣಿತನ ಬಂದದ. ಹೌದು ಬಾಣಿತನ ಬಂದಾಗ ತ್ರಾಸ ಆಗಲಾಗತ್ತದ. ಗಂಡಗೆ ಹೇಳತ್ತಾಳ, ಏನತ್ತ ತವ್ರು ಮನಿ ಹೋಗಿ ನನ್ನ ಅಕ್ಕಗೆ ಕರ್ಕೊಂಡು ಬರ್ರಿ. ಹೌದು ನೋಡ್ರಿ, ನನ್ನ ಅಕ್ಕಗೆ ಕರ್ಕೊಂಡು ಬರ್ರಿ. ಯಾಕ ನಾವು ಕೀಳು ಸಮಾಜದವ್ರು ಇದ್ದೇವೆ, ನಮಗಂದ್ರೆ ಯಾರು ಮುಟ್ಟಂಗಿಲ್ಲ. ಹೌದು ಬಾಣಿತನ ಮಾಡ್ಕೊಳ್ತಾಳ, ನನ್ನ ಅಕ್ಕ ಕರ್ಕೊಂಡು ಬರ್ರಿ ಅಂದಾಗ ಚೌಕಾಮೇಳ ತನ್ನ ಹೆಂಡತಿ ಅಕ್ಕಗೆ ಕರ್ಕೊಂಡು ಬರ್ಲಕ್ಕತ್ತೇಳಿ ಹೊಂಟಾನ. ಹೌದು ದಾರ್ಯಾಗ ಪಂಡರಪುರದ ಪಾಂಡುರಂಗನ ದಿಂಡಿ ಬಂದಾದ. ಇಟ್ಟಲ 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 ಭಜನಾ ನಡೆದಾದ. ಹೌದು ಚೌಕಾಮೇಳನ ಹೆಂಡತಿ ಬಾಣತನದ ಅಕ್ಕಗೆ ಕರ್ಕೊಂಡು ಬರ್ಬೇಕನ್ನೋದು ಆ ಭಜನಾ ಕಂಡು ಮರೆತು ಬಿಡ್ತಾನ. ಹೌದು ಹೌದು ದಿಂಡಿ ಸಂಗಟ ಹೊಂಟು ಬಿಟ್ಟ. ಅದೇ ತಿಂಡಿ ಒಳಗೆ ಕೂಡಿ ವಿಠಲ ವಿಠಲ ತಿಳಿ ಭಜನಾ ಮಾಡ್ತಾನ. ಚೌಕಾಮೇಳನ ಮಡದಿಗೆ ತ್ರಾಸಾಗತ್ತದ. ಪಂಡರಪುರದ ಪಾಂಡುರಂಗಗ ಚಿಂತೆ ಆಗತ್ತದ. ಹೌದು ಹೌದು ಚೌಕಾನ ಮಡದಿ ಗೌರಾಬಾಯಿ ಬಾಣತನದ. ಹೌದು ಗೌರಾದೇವಿಗೆ ತ್ರಾಸಾಗಲತ್ತದ. ಬ್ಯಾನಿ ತಿಲ್ಲಗತ್ತಳ. ಹೌದು. ಚೌಕ ಅಂತೂ ವಿಠಲ ವಿಠಲ ಅಂತ ದಿಂಡಿ ಒಳಗೆ ಮಗ್ನ ಆಗ್ಯಾನ ಅಂತೇಳಿ ಸಾಕ್ಷಾತ್ ಪಂಡರಪುರದ ಪಾಂಡುರಂಗ ಚೌಕಾನಕ್ಕನ ರೂಪ ತೊಟ್ಟು ಹಳಿ ಸೀರೆ ಉಟ್ಟು ಮನೆಗೆ ಬಂದು ಚೌಕಾನ ಹೆಂಡತಿ ಬಾಣತಾನ ಮಾಡ್ಕೊತಾನ. ಅಂದ್ರ ಚೌಕಾಮೇಳನ ಮನಿ ಒಳಗೆ ಬಂದು ದುಡುಕಿ ಮಾಡ್ತಾನೆ. ಎದಕ್ಕಾಗಿರಿ ಬಂಧುಗಳೇ? ಹೌದು ಹೌದು ಅಂತ ಭಕ್ತಿ ಅದ ಸಂತರಲ್ಲಿದ್ದಂತ ಭಕ್ತಿ. ಹೌದು ಅಷ್ಟೇ ಅಲ್ಲ, ಆ ಕಾಲದೊಳಗ ಹಳಿ ಮನಿ ಕೆಡುವ ಪ್ರಸಂಗದೊಳಗ ಚೌಕಾಮೇಳನ ಮ್ಯಾಗ ಮನಿ ಬಿತ್ತು
ಎಷ್ಟೋ ಮಂದಿ ಆ ಮನೆ ಒಳಗೆ ಬಿದ್ದು ಕೆಲವು ಮಂದಿ ಪ್ರಾಣ ಬಿಟ್ರು. ಹೌದು ಕೆಲವು ಮಂದಿ ಪ್ರಾಣ ಬಿಟ್ಟು ಎಷ್ಟೋ ದಿನ ಹೋಯ್ತು. ಹೌದು ಮುಂದ ಪಂಡರಪುರದ ಪಾಂಡುರಂಗನ ಕಣ್ಣಾನ ಧಾರಾಳವಾಗಿ ನೀರು ಹರಿತಿತ್ತು. ಪಾಂಡುರಂಗಗೆ ಕೇಳದ ಬಳಿಕ ಕೇಳುತ್ತಾನ, ಏನು ಏನ್ ಹೇಳ್ದ? ಸಂತ ಚೋಕ ಅನ್ನುವಂತ ನನ್ನ ಭಕ್ತ ಹೌದು ಹಗಲಿರುಳು ವಿಠಲ 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 ಅಂತೇಳಿ ಧ್ಯಾನ ಮಾಡುತ್ತಿದ್ದ. ಹೌದು ಅಂತ ಚೋಕ ಮೇಳ ಪ್ರಾಣ ಬಿಟ್ಟನ. ಅವನ ಎಲುವ ತಂದ ನನ್ನ ಮುಂದೆ ಹುಗುಳಿದ್ರಿ ಅಂದ್ರೆ ನನ್ನ ಕಣ್ಣಾನ ನೀರ ಕಮ್ಮ ಆಗತ್ತದ ಗೌಡ್ರ, ಇಲ್ಲಾದ್ರ ಕಣ್ಣ ನೀರ ಕಮ್ಮ ಆಗಂಗಿಲ್ಲ ಬಡಿಗೆ ಗೌಡ್ರ. ಹೌದು 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 ಅವಾಗ ಬಿದ್ದಂತ ಮನಿ ಕೆದರಿ ನೋಡಿದ್ರ 8 ಮಂದಿ ಹೊಂಟು ಹೋತ ಎಲವುಗಳು. ಹೌದು ಹೌದು ಎಲ್ಲ ಎಲ್ವ ಎಲ್ಲ ಎಲುವ 8 ಮಂದಿ ಅವ. ಹ್ಯಾಂಗ ಗೊತ್ತ ಹಿಡಿಯೋದು? ಗೊತ್ತ ಹ್ಯಾಂಗ ಹಿಡಿಯೋದು? ಚೌಕ ಮೇಳ ನೀ ಎಲುವ ತಿಳಿ ಗೊತ್ತ ಹೆಂಗ ಹಿಡಿಯೋದು? ಪಾಂಡುರಂಗನ ಮುಂದೆ ಹುಗುಳಿದ್ರೆ ಕಣ್ಣಾನ ನೀರ ಕಮ್ಮ ಆಗವ ದೇವರದು. ಹೌದು ಅವಾಗ ಹಳ್ಳಿ ಪಾಂಡುರಂಗ ಕೇಳ್ತಾರೆ, ಅಪ್ಪ 8 ಮಂದಿ ಎಲುವದ ಮತ್ತೆ ಹ್ಯಾಂಗ ಗೊತ್ತ ಹಿಡಿಯೋದು ಇದ್ರೊಳಗೆ? ಗೊತ್ತ ಹ್ಯಾಂಗ ಹಿಡಿಯೋದು ಅಂದ ಬಳಕ ಎಲುವ ತಗೊಂಡು ಕಿವಿಗೆ ಹಚ್ಚರಿ. ನೋಡಿ ಹೆಂಗ ಹೇಳ್ತಾನ ಪಾಂಡುರಂಗ, ಎಲುವ ತಗೊಂಡು ಕಿವಿಗೆ ಹಚ್ಚರಿ. ಯಾರ ಎಲುವ ವಿಠಲ 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 ನುಡಿತಾವ ಆ ಎಲುವ ತಗೊಂಡು ನನ್ನ ಮುಂದೆ ತಂದ ಹೋಗ್ರಿ, ಯಾಕಂದ್ರೆ ಅದು ಚೌಕ ಮೇಳನ ಎಲುವ. ಹೌದು 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 ನೋಡ್ರಿ, ಅವಾಗೆಲ್ಲ ಎಲುವ ಕಿವಿಗೆ ಹಚ್ಚಾನ ಯಾಯ ಎಲುವ ಇಟ್ಟಲ 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 ತಾರ. ಆ ಎಲ್ಲ ಎಲುವ ತಂದು ಪಾಂಡುರಂಗನ ಮುಂದೆ ಹೊಗಳದ ಬಳಕ ಕಣ್ಣಾನ ನೀರು ನಿಂತವತ್ತ. ಎಲುವಿನೊಳಗೆ ತಾಕತ್ತೆಂತದ ಒಂದು ಎಲುವ ಸುದೇಕೆ ನಿರ್ಜೀವ, ಎಲುವ ಸುದೇಕೆ ವಿಠಲ 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 ಅಂತದ ಅಂದ್ರೆ ವಿಚಾರ ಮಾಡ್ರಿ, ಸಂತರಲ್ಲಿ ಎಷ್ಟು ತಾಕತ್ತದ. ಹೌದು 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 ಚೋಕ ಮೇಳನ ಎಲುವ ವಿಠಲ ಅಂತದ. ಹೌದು ಯಾವ ಮುಕ್ತಾಬಾಯಿಯ ಕುಳ್ಳ ವಿಠಲ 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 ಅಂತ. ಹೌದು ಹೌದು ಎಂತ ತಾಕತ್ತಿದ್ದಿರ್ಬೇಕು ಸಂತರಲ್ಲಿ. ಹೌದು ಜಗತ್ತದಾಗ ಸಂತರ ಅನ್ನೋದು ದೊಡ್ಡದದ. ಇನ್ನೊಂದು ಮಾತು ಯಾವ್ದು ಹೇಳೋದದ? ಯಾವ್ದು ಹೇಳಿದ್ರಿಪ್ಪ? ಇನ್ನೊಂದು ಮಾತ ಇಶ ಇಟ್ಟಾರ, ಒಂದು ಶರಣರು ಸಂತರು, ಇನ್ನೊಂದು ಹಸ್ತ ಪಾದ. ಸದ್ಗುರುನಾಥನ ವರದ ಹಸ್ತ ಶಿಷ್ಯನ ತೆಲಿ ಮ್ಯಾಗ ಬಿತ್ತು ಅಂದ್ರೆ ಶಿಷ್ಯಗೆ ಜ್ಞಾನ ಉದಯ ಆಗತ್ತದ. ಹೌದು ಹೌದು ಅಂತ ತಾಕತ್ತದ ಹಸ್ತದೊಳಗ, ಹಸ್ತದಾಗ ತಾಕತ್ತದ. ಹೌದು ಬರೇ ಮಹಾತ್ಮರು ಯಾವ ಲಕ್ಷಾಣದ ಸಿದ್ಧಲಿಂಗ ಮುತ್ತನ ಯಾತ್ರಾ ನಡೀತದ. ಹೌದು ಸಿದ್ಧಲಿಂಗ ಮುತ್ತನ ಜಾತ್ರೆ ಒಳಗ ಟೇರ ಎಳಿತದ. ಟೇರ ಎಳಿಬೇಕಂದ್ರ ಶಿರ್ವಾಳ ಮಠದ ಅಧಿಕಾರಿಗಳು, ಉತ್ತರಾಧಿಕಾರಿ ಪರಮ ಪೂಜ್ಯ ಗುಡಿ ಮಹಾರಾಜರು ಬಂದು ಟೇರಿನ ಮ್ಯಾಗ ನಿಂತು ಬರೇ ಭಕ್ತರಿಗೆ ಹಸ್ತ ತೋರಿಸಲಗತ್ತಂದ್ರ ತನ್ನಿನ ತಾನೇ ಟೇರ ಹೋಗುತ್ತದ. ಹಸ್ತದಾಗಿದ್ದಂಥದಪ್ಪವ. ಹೌದು ಹೌದು ಹಸ್ತದಾಗಿದ್ದಂಥ ತಾಕತ್ತದ. ಹೌದು ಅದಕ್ಕ ವಿಷಯ ನಮಗೆ ಇನ್ನೊಂದು ಮಾತು ಕೇಳ್ಯಾರ ಬಡಗಿಗೌಡ್ರ. ಹೌದು ಹೌದು ಗೊತ್ತಿಲ್ಲ ನಿಮಗ? ಬ್ರಹ್ಮಜ್ಞಾನದೊಳಗಿದ್ರಿ ನೀವು. ಹೌದು ಹೌದು ಚೇರ್ಮನ್ ನೀವು ಎದುರಾಗಿದ್ರಿ. ಅವ್ರ ನಮ್ ಗಾಡ್ಯಾಗ್ರಿ ಬ್ರಹ್ಮ ಲೀನದೊಳಗ ಲೀನ ಆದಂತವ್ರ. ಹೌದು ಇವರು ಕೂಡ ದೊಡ್ಡ ಸಂತರರ. ಅವರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಅನಂತ ಕೋಟಿ ವಂದನೆಗಳನ್ನ ಹೇಳಿ ಕೇಳತ್ತಾರ. ಅಮಶುದ್ಧ ಮುತ್ತಿನ ಮಠಮನಿ ಒಳಗ ಏನ್ ಕೇಳಿದ್ರಿಪ್ಪ? ಒಬ್ಬ ಶುದ್ಧನ ಪೂಜೆ ಆಗಬೇಕು, ಒಬ್ಬ ಶುದ್ಧಗ ಬಾನ್ ಹಿಡಿಬೇಕಂದ್ರ ಟಂಕಿನ ಗದಿಗೆ ಏರಬೇಕಾದ್ರ ಟಂಕನ ಉಡದಾರ ತೆಗಿತಾರ. ಏನು ಕೈಯಾಗಿರ್ಲಿ ಕೊಳ್ಳಾಗಿರ್ಲಿ ಕಾಲಂದಿರ್ಲಿ ಧಾರೆಲ್ಲ ಹರಿದು ಎಲ್ಲ ಹರಿದು ಬಿಳಿ ವಸ್ತ್ರವನ್ನ ಉಟ್ಟು ಪೂಜೆ ಮಾಡ್ತಾರ. ಇದು ಎಲ್ಲಿ ಯಾ ಸಿದ್ಧಗ ನಡೀತದ ಕೇಳ್ಯಾರ. ಹೌದು ಅದಕ್ಕೆ ಯಾವ ನೂತನ ಚಡಚಣ ತಾಲೂಕ ಈ ಸದ್ದ ನೋಡ್ಲಿಕ್ಕೆ ಸಿಗುತ್ತಿರ್ತಕ್ಕಂಥ ಗೊಳಿಗಿ ಗೋವಿಂದ ಪೂರದಲ್ಲಿ ಭೂತಾಳ ಸಿದ್ಧನ ಪೂಜೆ ಮಾಡ್ಬೇಕಂದ್ರ ಟಂಕಿನ ಉಡದಾರ ತೆಗೆದು ಭೂತಾಳ ಸಿದ್ಧನ ಪೂಜೆ ನೋಡ್ಲಿಕ್ಕೆ ಸಿಗುತ್ತದ. ಊರಾಗ ಮಹಾದೇವಲಿಂಗನ ಗುಡಿ ಅದ. ಹೌದು ಊರಾಗ ಸುದ್ದಿ ಹೇಳಂಗಿಲ್ಲ. ಊರ ಹೊರಗ ಅಡವಿಯಾಗಿದ್ದಂತ ಏನ ಬೈಲಾಗ ಭೂತಾಳ ಸಿದ್ಧದನ. ಭೂತಾಳ ಸಿದ್ಧನ ಪೂಜೆ ಮಾಡುವಾಗ ಸೊಂಟಿನ ಉಡದಾರ ತೆಗೆದು ಆ ಭೂತಾಳ ಸಿದ್ಧನ ಪೂಜೆ ಮಾಡ್ತಾರ ಅಂತೇಳಿ ನಮಗೆ ಕೇಳಕ್ಕೆ ಸಿಕ್ಕಂತ ವಿಷಯ. ಹೌದು ಹೌದು ಇದು ಇಲ್ಲ ಬ್ಯಾರೆ ಅದ ಅಂದ್ರೆ ಅದಕ್ಕೆ ನಮ್ದೇನು ಹರಕೊತ್ತು ಇಲ್ಲ. ಹೌದು ಅದಕ್ಕೆ ನಾಗ ನೋಡಿ ಸತ್ಯ ಸುಂದರ ಚಾಲ ಹಾಡಿ ಈ ಪದ್ಯದ ಬಳಕೆ ಇನ್ನೊಂದು ಪದ ಹಾಡೋದದ. ದೈವದವರು ಶಾಂತ ರೀತಿಯಿಂದ ಗೊತ್ತು ಕೇಳಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ ಅದ.
ಆಗ್ಲಿಪ್ಪ ಗುರುವೆ. ಯಾಕಂದ್ರ ಮಸಿದಣ್ಣ ಏನಾಗ್ಯದ್ರಿಪ್ಪ? ಇಲ್ಲಿ ಹೇಳೋಕ್ಕಿಂತನೂ ಹಾಡಿಕೆ ಹಂಬಲ ಬಹಳ ಅದ. ಹೌದು. ಎರಡು ಪದ ಹೆಚ್ಚಿಗೆ ಹಾಡಬೇಕಾಗ್ಯದ ನಾವು. ಅದಕ್ಕೆ ದೈವದವರು ಶಾಂತ ರೀತಿಯಿಂದ ಕೂತು ಕೇಳಬೇಕಂತ ಕಳ್ಕಳಿವಿನಂತೆ. ಆಗ್ಲಿಪ್ಪ ಗುರುವೆ. ಹರಿಹರಗಳಲ್ಲಿ ಭೇದ ಮಾಡಿದ ಹಿರಣ್ಯಕಶ್ಯಪ ದೈತ ಕಂಬ ಒಡೆದು ನರಸು ಬಂದ ನಿಲ್ತ ಅರದ ಸೂರ್ಯ ಹೊಂಟು ಅರದ ಒಳಗ ಇದ್ದ ಹಿರಣ್ಯಕಶ್ಯಪ ಸತ್ತ ಅಂತಿಂತವರು ಆಯಾರ ಬೇಪತ್ತ ಅರದ ಸೂರ್ಯ ಹೊಟ್ಟು ಅರದ ಒಳಗ ಇದ್ದ ಹಿರಣ್ಯಕಶ್ಯಪ ಸತ್ತ ಅಂತಿಂತವರು ಆಯಾರ ಬೇಪತ್ತ ಹರಿಹರಗಳಲ್ಲಿ ಭೇದ ಮಾಡಿದ ಆದಿನಾರಾಯಣ ಆದಿಶೇಷಾಗಿ ಭೂಮೆಲ್ಲ ಹೊತ್ತ ಅವನಲ್ಲಿ ಎಂತದೋ ಸಮರ್ಥ ಅದೇ ಆದಿಶೇಷ ಮಾದೇವನ ಕೊರಳಾಗ ಹಾಕಿ ಕುತ್ತದ ಸುತ್ತ ಹೇಳಿ ಸುಳ್ಳಲ್ಲ ಮಾತಾ ದೇವ ದೈತರು ಸಮುದ್ರ ಮಂಥನಕ್ಕಾಗಿ ತಂದರು ಪರ್ವತ ಇಷ್ಟು ಹಾವಿಯಾಗದ ಸ್ವಸ್ಥ ಅರದ ಸೂರ್ಯ ಹೊಟ್ಟು ಅರದ ಒಳಗ ಇದ್ದ ಹಿರಣ್ಯಕಶ್ಯಪ ಸತ್ತ ಅಂತಿಂತವರು ಆಗರ ಬೇಪತ್ತ ಅರದ ಸೂರ್ಯ ಹೊಟ್ಟು ಅರದ ಒಳಗ ಇದ್ದ ಹಿರಣ್ಯಕಶ್ಯಪ ಸತ್ತ ಅಂತಿಂತವರು ಆಗರ ಬೇಪತ್ತ ಪುರದಾಗ ದಶರಥ ರಾಜ ಇದ್ದಾನ ನಿಸ್ವಾರ್ಥ ರಾಜಕೀಯ ಆಳತಿದ ಸ್ವಂತ ರಾಮದೇವರ ವನವಾಸ ಕೊಂಟ ಜನ್ನ ಹತ್ತಿ ಸೀತಾ ಅಲ್ತಳ ಹೋಗವಲ್ದ ಹೊತ್ತ कर्म तेरा अच्छा है तो किस्मत तेरी दासी है. नेत तेरा साफ है तो घर में मथुरा काशी है. ಹೌದ್ ಹೌದು. ಹೀಗಂದ್ರೆ ಏನ್ರಿಪ್ಪ? ನಾವು ಮಾಡುವಂತ ಕರ್ಮ ಒಳ್ಳೇದಿತ್ತಂದ್ರ ನಮ್ಮ ಹಣಿ ಬರದ ಭೋಗ ನಾವು ಹೇಳ್ದಂಗ ಕೇಳ್ತದ. ಹೌದು. ನಮ್ಮ ನಡಿ ನಮ್ಮ ನುಡಿ ನಮ್ಮ ತೊಡಿ ಸುದ್ದಿ ಇತ್ತಂದ್ರ ನೀ ಎಲ್ಲೆಲ್ಲೇ ಹೋಗಬೇಡ, ಪರಮಾತ್ಮ ನಿನ್ನ ಹುಡುಕ್ಯಾಡ ಗೊತ್ತ ನಿನ್ನ ಮನೆಗೆ ಬರ್ತಾನಂತೇಳಿ ಮಾತು ಮಾಡಿ ಹೇಳ್ತಾರೆ. ಹೌದು 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 ಹೌದು. ಅಯೋಧ್ಯೆ ಪಟ್ಟಣದ ಒಡೆಯ ಇದ್ದಂತ ರಾಜ ದಶರಥ ಮಹಾರಾಜರು ಹೌದಾ? 3 ಮಂದಿ ಹೆಂಡ್ರವರಿಗೆ. ಹೌದು ಹೌದು. ಕೌಶಲ್ಯ, ಸುಮಿತ್ರ, ಕೈಕ. ಹೌದು ಹೌದು. ಯಾರಿಗೆ? ದಶರಥ ರಾಜಾಗ. ದಶರಥ ಮಹಾರಾಜರಿಗೆ 3 ಮಂದಿ ಹೆಂಡ್ರ ಹೊಟ್ಟಿಲಿ 4 ಮಂದಿ ಮಕ್ಕಳು ಹುಟ್ಟಿ ಬಂದ್ರು. ಹೌದು ಹೌದು. ಯಾರ್ಯಾರಿಪ್ಪ 4 ಮಂದಿ? ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಹೌದು. ಕೌಶಲ್ಯನ ಹೊಟ್ಟಿಲಿ ರಾಮ, ಸುಮಿತ್ರನ ಹೊಟ್ಟಿಲಿ ಶತ್ರುಘ್ನ, ಲಕ್ಷ್ಮಣ. ಹೌದು. ಇನ್ನ ಕೈಕಾನ ಹೊಟ್ಟಿಲಿ ಭರತ. ಹೌದು. ಹೌದಿಲ್ಲ? ಹೌದು ಹೌದು.
3 ಮಂದಿ ಹೆಂಡ್ರ ಹೊಟ್ಟಿಲಿ 4 ಮಂದಿ ಮಕ್ಕಳು ಹುಟ್ಟಿ ಬಂದ್ರು. ಹೌದು ಹುಟ್ಟಿ ಬಂದ ಬಳಿಕ ಪ್ರಾಯಕ್ಕೆ ಬಂದ್ರು. ದಶರಥ ಮಹಾರಾಜಗ ಅತಿ ಪ್ರೇಮದ ಮಗ ಯಾರಿದ್ರ ಪ್ರಭು ರಾಮಚಂದ್ರ. ಹೌದು 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 ಮಗನಿಗೆ ಕರೆಸಿ ಹೇಳ್ತಾನ, ಹೊತ್ತ ಮುಣಗ ಟೈಮ್ ಆಗಿತ್ತು ರಾಮ, ರಾಮ ನಾಳೆ ಸೂರ್ಯ ಹೊಂಟ ಬಳಿಕ ಅಯೋಧ್ಯೆ ಪಟ್ಟಣದಾಗ ನಿನಗ ಪಟ್ಟಾಭಿಷೇಕದಂದ. ಹೌದು ಹೌದು ನೋಡ್ರಿ, ಅಯೋಧ್ಯೆ ಪಟ್ಟಣದಾಗ ನಿನಗ ಪಟ್ಟಾಭಿಷೇಕದ, ನಂದು ಮುಗಿತಿ ನಂದ. ಹೌದು ಹೌದು ಅಯೋಧ್ಯೆ ಪಟ್ಟಣದ ಮಾಲಕ್ ನಿನಗ ಮಾಡತಂತೇಳಿ ರಾಮಪ್ರಭು ಹೇಳ್ದ. ಆ ರಾಮಗ್ ಇಟ್ಟ ಆನಂದ ಐತತ್ರಿ. ಹೌದು ಹೌದು ದಶರಥ ಮಹಾರಾಜ ಎಲ್ಲಾ ಮಕ್ಕಳಿಗೆ ಒಂದೊಂದು ಕೋಲಿ ಕಟ್ಟಿದ. ಹೌದು ರಾಮ ಒಂದು ಕೋಲಿ, ಲಕ್ಷ್ಮಣ ಒಂದು ಕೋಲಿ, ಭರತ್ ಒಂದು ಕೋಲಿ, ಶತ್ರುಘ್ನ ಒಂದು ಕೋಲಿ. ಹೌದು ಹೌದು ರಾಮನ ಹೆಂಡತಿ ಹೆಸರ ಸೀತಾದೇವಿ, ಹೌದು ಲಕ್ಷ್ಮಣನ ಹೆಂಡತಿ ಹೆಸರ ಉರ್ಮಿಳಾದೇವಿ, ಹೌದು ಭರತನ ಹೆಂಡತಿ ಹೆಸರ ಋತುಕೀರ್ತಿ ದೇವಿ, ಹೌದು ಶತ್ರುಘ್ನ ಹೆಂಡತಿ ಹೆಸರ ಮಾಂಡವಿ ದೇವಿ. ಹೌದು 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 ಹಿಂಗ 4 ಮಂದಿ ಸಸದ್ಯಾರು. ಹೌದಾ ಮಕ್ಕಳು ಏನು ಮಾಡಿರು? ಏನ್ ಮಾಡಿರಿಪ್ಪ? ಲಕ್ಷ್ಮಣ ಭರತ್ ಶತ್ರುಘ್ನ ತಮ್ಮ ತಮ್ಮ ಕೋಲ್ಯಾಗ ರಾಮನ ಫೋಟೋ ತುಗ್ಯಾಕಿರು. ಹೌದು ಹೌದು ಹಚ್ಚಿರು. ಹಿಂಗ್ಯಾನು ಉದ್ದ ಮಂಚದ ಮೇಲೆ ಮಕ್ಕತಾರ ನೋಡ್ರಿ. ಹೌದು ಹೊತ್ತ ಸೂರ್ಯ ಹೊಂಡಕ್ಕಿಂತ ಮೊದಲು ಎತ್ತರ ಐತಂದ್ರ ಕಣ್ಣು ತೆರೆದ್ರಲ್ಲ, ಇದ್ರ ಅಣ್ಣನ ಫೋಟೋನೇ ನೋಡ್ಬೇಕಂತೇಳಿ ಇದ್ರ ತುಗ್ಯಾಕಿರು. ಹೌದು ಹೌದು ಖರೆ ರಾಮ ತನ್ನ ಕೋಲ್ಯಾಗ ಅಪ್ಪ ದಶರಥನ ಫೋಟೋ ಸಿಗಿಸಿದ. ಹೌದು ಹೌದು 3 ಮಂದಿ ತಮ್ಮಗಳು ತಮ್ಮ ತಮ್ಮ ಕೋಲ್ಯಾಗ ಅಣ್ಣನ ಫೋಟೋ ಹಾಕ್ಯಾರ. ಹೌದು ಖರೆ ಅಣ್ಣ ಇದ್ದವ ದಶರಥ ಮಹಾರಾಜನ ಫೋಟೋ ಹಾಕ್ಯಾರ. ಹೌದು ಎಷ್ಟು ಆನಂದ ಇತ್ತು ರಾಮಗ. ನಾಳೆ ಸೂರ್ಯ ಹೊಂಟ ಬಳಕ ನಮ್ಮಪ್ಪ ನನಗ ಪಟ್ಟಾಭಿಷೇಕ ಮಾಡ್ತಾನಲ್ಲ. ಹೌದು ಹೌದು ಖ್ಯಾತ ದೊಡ್ಡ ದೊಡ್ಡ ಋಷಿಗಳು ನನ್ನ ಪಟ್ಟಾಭಿಷೇಕಕ್ಕೆ ಬರ್ತಾರ. ಹೌದು ಸುತ್ತಮುತ್ತ ಊರದಿಂದ ದೊಡ್ಡ ದೊಡ್ಡ ರಾಜರು ನನ್ನ ಪಟ್ಟಾಭಿಷೇಕಕ್ಕೆ ಬರ್ತಾರಂತೆ. ಆನಂದದ ಉಕ್ಕ ಏರಿತ್ತು ಯಾರಿಗೆ? ಪ್ರಭು ರಾಮಚಂದ್ರ. ಹೌದು ಹೌದು ತನ್ನ ಕೋಲಿ ಅನ್ನೋದು ಮರ್ತ. ಹೌದು ಹೌದು ಏನ್ ಮಾಡ್ದ ರಾಮಪ್ರಭು ತನ್ನ ಕೋಲಿಗೆ ಹೋಗಿ ಮನಗಬೇಕಾಗಿತ್ತು. ಹೌದು ಪಟ್ಟಾಭಿಷೇಕದ ಆನಂದದೊಳಗೆ ತನ್ನ ಕೋಲಿ ಅನ್ನೋದು ಮರ್ತ. ಲಕ್ಷ್ಮಣ ಕೋಲ್ಯಾಗ ಹೋಗಿ ಮನೆಗೆ ಬಿಟ್ಟ. ಮಗಲಾಗ ತಮ್ಮನ ಹೆಂಡತಿ ಮನೆಗೆ ಹೇಳ. ಹೌದು ಹೌದು ನೋಡ್ರಿ, ಮಗಲಾಗ ತಮ್ಮನ ಹೆಂಡತಿ ಮನೆಗೆ ಹೇಳ. ಹೌದು ಅವಾಗ ಇವರು ಮುಂಜಾನೆ ಎದ್ದು ಇಸೆ ಬ್ಯಾಡ ಮಾಡೋಣ್ರಿ ಹಾಡಿ ಇಲ್ಲ ಹಾಡತ್ ಹಾಡಿ ಹಾಡಿದ ಮ್ಯಾಗ ಹಂಬಲಿ ಹಚ್ಚದ ಹಾಡಿ. ಯಾಕಂದ್ರೆ ಒಬ್ರು ಹಾಡ್ರಿ ಒಬ್ರು ಹೇಳ್ರಿ ಅನ್ಬೇಡ್ರಿ, ವಿಷಯ ಒಂದೇ ಹೇಳ್ತ ಲಕ್ಷ್ಯ ಇಡ್ರಿ. ಹೌದು ಹೌದು ರಾಮಪ್ರಭು ಯಾರು ಮಾಡ್ದ? ಏನ್ ಮಾಡ್ದ? ತನ್ನ ಕೋಲೆ ಅನ್ನೋದು ಮರೆತು ಲಕ್ಷ್ಮಣ ಕೋಲ್ಯಾಗ ಮನಿಗ್ಯಾನ. ಹೌದು ಮಂಚದ ಮ್ಯಾಗ ಲಕ್ಷ್ಮಣ ತಮ್ಮನ ಹೆಂಡತಿ ಉರಿಮೇಳ ಮನಿಗ್ಯಾಳ. ಹೌದು ಲಕ್ಷ್ಮಣ ಹೊರಗಿನ ಬಂದಿನ ತನ್ನ ಕೋಲೆ ಹೋಗ್ಬೇಕಂತ ನೋಡ್ತಾನ. ತನ್ನ ಹೆಂಡತಿ ಜೊತೆ ಅಣ್ಣ ಮನಿಗ್ಯಾನ. ಹೌದು ಹೌದು ಲಕ್ಷ್ಮಣ ಅಂದ, ಎಂದೂ ನನ್ನ ಅಣ್ಣ ನನ್ನ ಕೋಲ್ಯಾಗ ಮನಿಗಿಲ್ಲ, ನನ್ನ ಹೆಂಡತಿ ಜೊತೆ ಮನಿಗ್ಯಾನ. ಇವತ್ತಂದ್ರೆ ಇದ್ರಾಗ ಏನಾರ ಗುಟ್ಟದ ನೋಡ್ಬೇಕಂತೇಳಿ ಅದೇ ಬಾಗಲ ತೋಳ ಹಿಡಿದು ಹೊತ್ತೊಂಡು ತನ್ನ ಕವಲು ಕೂತ. ಹೌದು ಹೌದು ಯಾರು? ಲಕ್ಷ್ಮಣ. ಲಕ್ಷ್ಮಣ. ಇವ್ರ ಪದ್ಧತಿ ಇತ್ತು, ಹೊಂಟ ಬಳಕ ಫೋಟೋಕ್ಕೆ ನಮಸ್ಕಾರ ಮಾಡೋದು. ಹೌದು ರಾಮಪ್ರಭು ಹಂಗೆ ಮನೆಗೆ ಬಿಟ್ಟ. ಎತ್ತರ ಐತೆ ನೋಡ್ರಿ, ಹೊಂಟ ಬಳಕ ಎತ್ತರ ಆಗನ ಎದ್ದು ದರ್ಶನ ಮಾಡ್ಬೇಕು ಅಪ್ಪಂದತ್ತೆ ಫೋಟೋ ನೋಡ್ತಾನ. ತಂದ ಫೋಟೋ ಅದ. ಹೌದು ಹೌದು ಯಾಕ? ಕೋಲಿ ತಂದ ಅಲ್ಲ, ತಮ್ಮನ ಕೋಲಿ ಆಗದ. ಹೌದು ನೋಡ್ತಾನ ಮಗಲಾಗ ತನ್ನ ಹೆಂಡತಿ ಸೀತಾ ಅಲ್ಲ, ತಮ್ಮನ ಹೆಂಡತಿ ಉರಿಮೇಳ ಅದಾಳ. ಹೌದು ಹೌದು ಘಾತೈತ ಮಾತಂದವ. ಹೌದು ಹೌದು ಯಾಕಂದ್ರ ನಮ್ಮ ಅಪ್ಪ ನನಗ ಬರೆಯಲ್ಲ, ಅಯೋಧ್ಯೆ ಪಟ್ಟಣದ ರಾಜ ಮಾಡ್ತಾನ, ಪಟ್ಟಾಭಿಷೇಕ ಮಾಡವನ ಅದಾನ ಅಂದ್ರೆ ನನಗಿಟ್ಟು ತೆಪ್ಸ್ಯದ. ಹೌದು ಹೌದು ಒಂದು ವೇಳೆ ನನಗ ಅಯೋಧ್ಯೆ ಪಟ್ಟಣದ ಪಟ್ಟಾಭಿಷೇಕ ಮಾಡಿದ್ರೆ ಇನ್ನ ಎಷ್ಟು ತಪ್ಪದ. ಹೌದು ಹೌದು ನನ್ನ ತಮ್ಮನ ಹೆಂಡತಿ ಮಗಲಾಗ ಮನಗದಲ್ಲ. ಹೌದು ನೋಡ್ರಿ, ಪರಸ್ತ್ರೀ ಹೆಣ್ಮಗಳ ಮಗಲಾಗ ಮನಗಲಕ್ಕೆ ಇಬ್ಬರಿಗೆ ಅಧಿಕಾರ ಅದ. ಹೌದು ಹೌದು ಯಾರ್ಯಾರಿಗೆ? ಒಂದು ಹೆಂಡತಿ ಮಗಲಾಗ ಮನಗಲಕ್ಕ ಗಂಡಗ ಅಧಿಕಾರ ಅದ. ಇನ್ನೊಂದು ತಾಯಿ ಮಗಲಾಗ ಮನಗಲಕ್ಕ ಮಗನಿಗೆ ಅಧಿಕಾರ ಅದ. ಹೌದು ಹೌದು ಹೌದಿಲ್ಲ? ಹೌದು ರಾಮಂದ ನನ್ನ ತಮ್ಮನ ಹೆಂಡತಿ ಮಗಲಾಗ ಮನೆಗಿದೆ ಅಂದ್ರೆ ಇವತ್ತಿಗೆ ನನ್ನ ತಮ್ಮನ ಹೆಂಡತಿ ಉರಿಮೇಳ ನನ್ನ ತಾಯಿ ಸಮಾನ ಅಂತೇಳಿ ತಮ್ಮನ ಹೆಂಡತಿ ಕಾಲು ಬಿತ್ತು ಮುಖಾಟ ಹೊರಗೆ ಬರ್ಕೊಂಡು ಬಂದವಳೆ.
ಹೌದು 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 ಪಟ್ಟಾಭಿಷೇಕರೇ ಮಾಡೋದದ ಹೌದಾ ಖರೆ ಕೈಕಾಯಾನ ಮಾಡಿದ್ಳು ತಲೆ ಕಟ್ಟಿ ಮನ್ಯಾಗ ಮನಕೊಂಡಾಳ ಹೌದು ಹೌದು ದಶರಥ ಮಹಾರಾಜ ಯಾನಾಗೆ ಕೇಳ್ದ ಅವಾಗ ಹೇಳ್ತಾಳ ದೇವಾದಿ ದೇವತೆಗಳ ಟೈಮದೊಳಗ ಯುದ್ಧದ ಪ್ರಸಂಗದೊಳಗ ನನಗೆ ಎರಡು ಮಾತು ಕೊಡ್ತಂತೇಳಿ ಮಾತು ಕೊಟ್ಟಿರಿ ಆ ಮಾತು ಈಗ ತಗೋದು ಪ್ರಸಂಗ ಬಂದಾದ ಹೌದು ನನಗೆ ಕೊಟ್ಟದ ಮಾತು ಬೇಕಂದಾಗ ಏನು ಬೇಕು ಹೇಳು ಹಿಂದಕ್ಕೆ ಯುದ್ಧ ಆಗೋ ಪ್ರಸಂಗದೊಳಗ ದೇವಾದಿ ದೇವತೆಗಳ ದೈತ್ಯರ ಜೊತೆ ಯುದ್ಧ ಮಾಡೋ ಪ್ರಸಂಗದಾಗ ದಶರಥ ಮಹಾರಾಜ ಯುದ್ಧ ಮಾಡ್ತಿರ್ತಕ್ಕಂಥ ಕುಂಡಿರ್ತಿರ್ತಕ್ಕಂಥ ರಥದ ಕಡಾಣ ಉಚ್ಚಿತ್ತು ಅವಾಗ ಕೈಕ ಕಿರುಬಳ ಹಾಕಿದ್ಳು ಅದ್ರಾಗ ಹೌದು ಹೌದು ಆ ಕಾರಣಕ್ಕಾಗಿ ಜಯ ಆದ ಬಳಕ ಮಾತು ಕೊಟ್ಟಿದ ಹೆಂಡತಿಗೆ ಏನ ತಿಳಿಸ್ ನಿನಗೆ ಏನು ಬೇಡ್ತಿ ಬೇಡ ಎರಡು ವರ ಬೇಡ ಕೊಡ್ತಾ ಅಂದಿದ ಹೌದು ಅತಿ ಪ್ರಸಂಗ ಬಂದ ಬಳಕ ತಗೋ ತಂದಿಳು ಈಗ ಪ್ರಸಂಗ ಬಂದದ ಅಂದಳು ಹೌದು ಏನದ ಹೇಳಂದಾಗ ಮೊದಲಿನ ವರ ಏನ್ ಹೇಳ್ತಾಳ ರಾಮಗ್ 14 ವರ್ಷ ವನವಾಸ ಆಗಬೇಕು ಹೌದು ನನ್ನ ಮಗ ಭರತಗ ಪಟ್ಟಾಗಬೇಕು ಹೌದು ಹೌದು ನೋಡ್ರಿ ಅಂತ ಜಗತ್ತದ ಒಡೆಯ ಇದ್ದಂತ ಪ್ರಭು ರಾಮಚಂದ್ರಗ ಪಟ್ಟ ಆಗಬೇಕಂದ್ರು ಪಟ್ಟ ಆಗ್ಯದೇನು ಇಲ್ಲ ರಾಜಗಾದಿ ಮೇಲೆ ಕೂತಾನೇನು ಇಲ್ಲ ಯಾಕ ಅವನಿಗೆ ಅವನ ಕರ್ಮ ತಪ್ಪಿಸ್ಯದ ಹೌದು ಹೌದು ಯಾವ ರೀತಿಯಿಂದ ಅವಿದ್ಯ ಪೂರ್ವದಾಗ ದಶರಥ ರಾಜ ಇದ್ದಾನ ನಿಸ್ವಾರ್ಥ